ನಮಸ್ತೆ ರವೀನವರೇ. ಮೊದಲು ಆ ಒಂದು ಫೈಟಿಂಗ್ ಸ್ಪಿರಿಟ್ ಇತ್ತು, ಕ್ಷಾತ್ರ ಇತ್ತು. ಅದಕ್ಕೆ 6.5 ಲಕ್ಷ ಜನ ಎದೆ ಕೊಟ್ಟು ಪ್ರಾಣ ಕೊಟ್ಟು ಈ ದೇಶವನ್ನು ಕಾಪಾಡಿದ್ರು, ಬ್ರಿಟಿಷರ್ಸನ್ನು ಓಡಿಸಿದ್ರು. ಸೊ ಇದೆಲ್ಲ ಸರಿ ಹೋಗೋ ಹೊತ್ತಿಗೆ ಗಾಂಧೀಜಿ ಮಾಡಿದ ತಪ್ಪಿಂದ ನೆಹರು ಅಂತ ಒಬ್ಬ ದುಷ್ಟ, ಒಬ್ಬ ಅಯೋಗ್ಯ ಬಂದು ದೇಶದ ಚುಕ್ಕಾಣಿ ಹಿಡ್ದ. ಅವನು ಪ್ರಾರಂಭ ಮಾಡಿದ್ದು ಈ ಲೆಫ್ಟಿಸ್ಟ್ಗಳನ್ನು ಮತ್ತು ಮೈನಾರಿಟೀಸ್ನ ಅಪೀಸ್ ಮಾಡೋದು. ಅವರು ಅಕಾಡೆಮಿಯಲ್ಲಿ ಸೇರಿಕೊಂಡ್ರು, ಮೀಡಿಯಾಲಿ ಸೇರಿಕೊಂಡ್ರು, ಪಾಲಿಟಿಕ್ಸಲ್ಲಿ ಸೇರಿಕೊಂಡ್ರು, ರಂಗಭೂಮಿನಲ್ಲಿ ಸೇರಿಕೊಂಡ್ರು. ಯಾವ ಮೀಡಿಯಾ ಪವರ್ಫುಲ್ಲಾಗಿ ಜನರ ಅಭಿಪ್ರಾಯಗಳನ್ನು ರೂಪಿಸುತ್ತೋ, ಈಗ ನ್ಯೂಸ್ ಪೇಪರ್ಸು ಅಥವಾ ರೇಡಿಯೋ, ಟಿ ವಿ, ಆಮೇಲೆ ನಮ್ಮ ಟೆಕ್ಸ್ಟ್ ಬುಕ್ಸು, ಟೆಂಡರ್ ಮೈಂಡ್ಸ್ ಮಕ್ಕಳು ಓದೋವಂಥ ಟೆಕ್ಸ್ಟ್ ಬುಕ್ಸು, ರಂಗಭೂಮಿ ನಮ್ಮ ಎಮೋಷನ್ಸ್ನ ತುಂಬ ಚೆನ್ನಾಗಿ ಟಚ್ ಮಾಡೋವಂಥದ್ದು. ಅಲ್ಲೆಲ್ಲ ಅವರು ತುರ್ಕರನ್ನ ತುಂಬ ಒಳ್ಳೆಯವ್ರ ಥರ ಕರೀಂ ಚಾಚಾ, ರಹೀಂ ಚಾಚಾ ಅಂತ ತೋರಿಸೋದು. ಯಾರಿಗ ತೊಂದರೆ ಆದರೆ ಆಶ್ರಯ ಕೊಡೋ ಫಾದರ್ ಥರ ಕ್ರಿಶ್ಚಿಯನ್ ಇವ್ರನ್ನ ತೋರಿಸೋದು, ಪೇಸ್ಟರ್ಸ್ನ. ನಮ್ಮ ಪುರೋಹಿತರನ್ನ ತುಂಬ ಕೆಟ್ಟವ್ರ ಥರ ತೋರಿಸೋದು. ಮತ್ತು ವಿಲೇನ್ಗೆ ದೊಡ್ಡ ತಿಲಕ ಹಾಕೋದು. ಆಮೇಲೆ ಎಂಪವರ್ಡ್ ವುಮನ್ ಅಂತಂದರೆ ಜೀನ್ಸ್ ಪ್ಯಾಂಟ್ ಹಾಕಿ ಬಾಯ್ಕಟ್ ಮಾಡೋದು. ಸೊ ತುಂಬ ದುರ್ಬಲ ಸ್ತ್ರೀ, ಶೋಷಿತ ಸ್ತ್ರೀ ಅಂದರೆ ಸೀರೆ ಉಡಿಸಿ ಉದ್ದ ಜಡೆ ಇಡೋದು. ಈ ಥರ ಒಟ್ಟಿನಲ್ಲಿ ನಮ್ಮ ಸನ್ಯಾಸಿಗಳನ್ನ ಆಡ್ಕೊಳ್ಳೋದು. ಯಾರೊಬ್ಬರು ಮೌಲ್ವಿನ ಆಡ್ಕೊಡೋದಿಲ್ಲ, ಯಾರೊಬ್ಬರು ಒಬ್ಬ ಕ್ರಿಶ್ಚಿಯನ್ ಪೇಸ್ಟರ್ನ ಆಡ್ಕೊಳ್ಳೋದಿಲ್ಲ. ಅಂದರೆ ವ್ಯವಸ್ಥಿತವಾಗಿ ನಿಧಾನವಾಗಿ 70 ವರ್ಷಗಳಲ್ಲಿ ಮೈಂಡ್ಸೆಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿ ಆರ್ ಆಲ್ ಇಂಪ್ರಿಸನ್ಡ್ ಇನ್ ದಟ್ ಮೈಂಡ್ಸೆಟ್ಸ್. ಅದು ಅರ್ಥ ಮಾಡ್ಕೋಬೇಕು. ರೋಗ ಸಾಕಷ್ಟು ಉಲ್ಬಣಿಸಿದೆ. ಹಾಗಾಗಿ ಒಂದು ಇಡೀ ಜನರೇಷನ್ ಆ ಕ್ಷಾತ್ರವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮ್ಮ ಹಿಂದೂ ದೇವತೆಗಳನ್ನು, ನಮ್ಮ ಇವರನ್ನು, ಸನ್ಯಾಸಿಗಳನ್ನ, ನಮ್ಮ ಧರ್ಮವನ್ನು ಎಷ್ಟು ಬೈದರೂ ನಮಗೇನು ಅನ್ಸೋದಿಲ್ಲ. ಆದರೆ ಅವ್ರ ಬಗ್ಗೆ ಬೈಯೋಕ್ಕೆ ಹೋದಾಗ ನಾವು ನಿಂತ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಮಕ್ಕಳು ಸ್ಕೂಲಲ್ಲೂ ನೋಡ್ತೀವಿ, ಕ್ರಿಸ್ಮಸ್ ಕ್ರಾಫ್ಟ್ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತೀರಾ ಅಂತ ಹೇಳಿದ್ರೆ ದೇ ಸ್ಟ್ಯಾಂಡ್ ಇನ್ ಡಿಫೆನ್ಸ್ ಆಫ್ ಕ್ರಿಸ್ಮಸ್ ಕ್ರಾಫ್ಟ್. ಯೋ ಓಪನ್ ಮೈಂಡೆಡ್ ಆಗಿರಬೇಕು, ನಾವು ಫೆನೆಟಿಕ್ ಆಗಬಾರ್ದು ಅಂತಂದರೆ ಆ ಥರ ಮೈಂಡ್ಸೆಟ್ ಕ್ರಿಯೇಟ್ ಆಗಿದೆ. ಸೊ ನಮಗೆ ತುಂಬ ಸಿಂಪತಿ ಇರಬೇಕಾಗುತ್ತೆ ಫಸ್ಟು ಜನರ ಬಗ್ಗೆ, ಆಗ್ರಹ ಆಗೋದಿಲ್ಲ. ಬಟ್ ವ್ಯವಸ್ಥಿತವಾಗಿ ಇದನ್ನು ಸರಿ ಮಾಡಬೇಕು. ಹಿಮಾಲಯ ಬೆಟ್ಟದಂತೆ ಕಸ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ, ಅದನ್ನು ಗುಡಿಸ್ಬೇಕು. ಸಣ್ಣ ಪೊರಕೆ ನಮ್ಮ ಕೈಯಲ್ಲಿದೆ. ಆದರೆ ಭಗವಂತ ಅಂತೂ ಬೈದಾನೆ. ಸೊ ಧರ್ಮಕ್ಕೆ ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ನಾವು ಮಾಡೋ ಪ್ರಯತ್ನ ಮಾಡ್ತಾ ಹೋಗಬೇಕು. ಥಿಂಗ್ಸ್ ವಿಲ್ ಗೆಟ್ ರೈಟ್ ಅನ್ನೋ ಒಂದು ಭರವಸೆ ನಮಗಿರಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಇವತ್ತು ನ್ಯಾಷನಲಿಸಮ್ ಅನ್ನೋದನ್ನು ಕೂಡ ಒಂದು ಫೆನೆಟಿಸಮ್ ಥರ ನೋಡ್ತಾರೆ. ಹಿಂದೂ ಅಂತ ಹೇಳಿದ್ರೇ ಒಂದು ಫೆನೆಟಿಕ್ಸು, ಕಮ್ಯೂನಲ್ ಅಂತ ಹೇಳ್ಬಿಡ್ತಾರೆ. ಯು ಕ್ಯಾನ್ ಶೌಟ್ ಫಾರ್ ಇಸ್ಲಾಂ, ಯು ಕ್ಯಾನ್ ಶೌಟ್ ಫಾರ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಸೇ ಯು ವಿಲ್ ಕಿಲ್, ಯು ವಿಲ್ ಗೋ ಟು ಹೆಲ್, ಹಾಗೆ ಹೀಗೆ ಬಾಯಿಗೆ ಬಂದಿದ್ದು ಬೈದ್ರು ಕೂಡ ಅದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಬಟ್ ಹಿಂದೂ ಪರವಾಗಿ ನೀವು ಈವನ್ ಲಾಜಿಕಲಿ ಯು ಸೇ ಸಮಥಿಂಗ್, ಯು ಆರ್ ಟರ್ಮ್ಡ್ ಆಸ್ ಕಮ್ಯೂನಲ್. ಅಷ್ಟರ ಮಟ್ಟಿಗೆ ಮೀಡಿಯಾ, ಅಕಾಡೆಮಿಯಾ ಆ್ಯಂಡ್ ಸೋ ಕಾಲ್ಡ್ ಇಂಟೆಲಿಜೆನ್ಸಿಯಾ, ಪಾಲಿಟಿಕ್ಸು ಎಲ್ಲರನ್ನೂ ಮುಷ್ಟಿಯಲ್ಲಿ ಹಿಡ್ಕೊಂಡು ಆಗಿದೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ ದೇ ಯೂಸ್ ದಿಸ್ ಪಾಲಿಸಿ ಟು ಡಿವೈಡ್ ಹಿಂದೂಸ್ ಆ್ಯಂಡ್ ಗೆಟ್ ವೋಟ್ಸ್. ನಮಗೆ ಡಿವೈಡ್ ಮಾಡಿದ್ದಾರೆ, ನಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಯಾಕೆಂದರೆ ನಾವು ಹುಟ್ಟಿದಾಗ್ಲಿಂದ ಅವ್ರ ಮಾತು ಕೇಳ್ಕೊಂಡು ಬೆಳೆದು ಅವರ ವಶದಲ್ಲಿದ್ದೀವಿ. ವಿ ಹ್ಯಾವ್ ಬೀನ್ ಬ್ರೈನ್ ವಾಶ್, ವಿ ಹ್ಯಾವ್ ಬೀನ್ ಹಿಪ್ನೋಟೈಸ್ಡ್. ಆ ಹಿಪ್ನಾಟಿಕ್ ಸ್ಪೆಲ್ನಲ್ಲಿದ್ದೀವಿ ನಾವು. ಅನ್ಲೆಸ್ ವಿ ಕಮ್ ಔಟ್ ಆಫ್ ದಟ್ ಸ್ಪೆಲ್, ವಿ ವಿಲ್ ನೆವರ್ ರೀಡ್ ಥ್ರೂ ದೇರ್ ಗೇಮ್. ಹಾಗಾಗಿ ಎಲೆಕ್ಷನ್ಸಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದಕ್ಕೆ ನಾನು ಹೇಳೋಕೆ ಹೊರಟಿದ್ದು, ಇಟ್ ಈಸ್ ಆಲ್ ಎ ಬಿಗ್ ಗೇಮ್. ನಾವು ನೋಡ್ತಿರೋದು ತುಂಬ ಸಣ್ಣ ವಿಚಾರ. ಸಡನ್ನಾಗಿ ರೋಗ ಉಲ್ಬಣಿಸಿದಾಗ ಏನಪ್ಪ ಆಯಿತು ಅಂತ ಎಚ್ಚೆತ್ಕೊಳ್ಳೋ ಥರ ಆಗಿದೆ. ನಮ್ಮ ಮಕ್ಕಳನ್ನ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್ಗೆ ಹಾಕೋವಾಗಲೇ ನಾವು ಯೋಚನೆ ಮಾಡಬೇಕಾಗಿತ್ತು. ಹಿಂದೂಗಳೇ ನಡೆಸೋ ಸ್ಕೂಲಲ್ಲೂ ಬರೀ ಲೆಫ್ಟಿಸ್ಟ್ಗಳ ಟೆಕ್ಸ್ಟ್ ಬುಕ್ಸನ್ನೇ ಮಕ್ಕಳಿಗೆ ಪಾಠ ಮಾಡುವಾಗಲೂ ನಾವು ಯೋಚನೆ ಮಾಡಬೇಕಾಗಿತ್ತು. ಹಿಸ್ಟ್ರಿನಲ್ಲಿ ನಮ್ಮದೆಲ್ಲ ತೆಗೆದು ಬರೀ ನಮ್ಮನ್ನು ಸಾಯಿಸಿದಂಥ ರೌಡಿಗಳ ರೋಗ್ಸ್ಗಳನ್ನು, ಕ್ರಿಶ್ಚಿಯನ್ ಮಿಷನರೀಸ್ ಆ್ಯಂಡ್ ಇಸ್ಲಾಮಿಕ್ ಇನ್ವೇಡರ್ಸು, ಪೀಪಲ್ ಬುಚ್ಚರ್ಡ್ ಅವರ್ ಆ್ಯನ್ಸೆಸ್ಟರ್ಸ್, ಅವರನ್ನು ಗ್ಲೋರಿಫೈ ಮಾಡೋಂಥ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ನಮ್ಮ ಮಕ್ಕಳು ಓದೋವಾಗಲೇ ನಾವು ಎಚ್ಚೆತ್ಕೋಬೇಕಾಗಿತ್ತು. 1-2 ಪೀಳಿಗೆ ಹಾಳಾದ ಮೇಲೆ ಈಗ ನಾವು ಎಚ್ಚೆತ್ಕೊಳ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಅಪ್ಹಿಲ್ ಟಾಸ್ಕ್. ಹಾಗೆಂತ ಕೈ ಕಟ್ಕೊಂಡು ಕುತ್ಕೋಬೇಕಾಗಿಲ್ಲ. ಜೀವನ ನಶ್ವರ, ಎಲ್ಲರೂ ಹೋಗ್ತೀವಿ ಒಂದಿನ. ಹೋಗೋ ಮುಂಚೆ ನಮ್ಮ ದೇಶಕ್ಕಾಗಿ, ಧರ್ಮಕ್ಕಾಗಿ ಧೈರ್ಯದಿಂದ ಲೆಟ್ ಅಸ್ ಸ್ಪೀಕ್ ಔಟ್ ಆ್ಯಂಡ್ ಗೋ. ಧೈರ್ಯವಾಗಿ ಮಾತಾಡೋಣ, ಏನಾಗೋದಿಲ್ಲ. ಇಫ್ ದೇ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಟು ಸ್ಪೀಕ್ ನಾನ್ ಸೆನ್ಸ್, ವಿ ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಟು ಸ್ಪೀಕ್ ಸೆನ್ಸ್. ಹಾಗಾಗಿ ಲೆಟ್ ಅಸ್ ವರ್ಕ್ ಟುಗೆದರ್. ಭಗವಂತ ಇದ್ದಾನೆ, ಪ್ರಾರ್ಥನೆ ಮಾಡೋಣ. ಆ ಕಡೆ ವಿ ಹ್ಯಾವ್ ಎ ಗುಡ್ ಆರ್ಮಿ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಅಟ್ಲೀಸ್ಟ್ ನೌ ವಿ ಹ್ಯಾವ್ ಎ ವೆರಿ ಗುಡ್ ಪ್ರೈಮ್ ಮಿನಿಸ್ಟರ್, ಎ ಪೇಟ್ರಿಯಾಟಿಕ್ ಪರ್ಸನ್. ಆ್ಯಂಡ್ ಸಾಕಷ್ಟು ಜನ ಎಚ್ಚರ ಆಗ್ತಾ ಇದ್ದಾರೆ. ಸಾಕಷ್ಟು ಕಳ್ಕೊಂಡ್ಮೇಲೆ ಈಗ ಎಚ್ಚರ ಆಗ್ತಾ ಇದ್ದೀವಿ. ಇಟ್ಸ್ ವೆರಿ ಡಿಫಿಕಲ್ಟ್, ಐ ಅಗ್ರಿ. ಕಷ್ಟ ಸಾಧ್ಯ ಆದರೆ ಯಾವುದೂ ಅಸಾಧ್ಯ ಅಲ್ಲ. ಏಕೆಂದರೆ ಅವರು ಪಾಪಿಗಳು. ಆ್ಯಂಡ್ ದೇ ಹ್ಯಾವ್ ಅನ್ ಅಜೆಂಡಾ ಆ್ಯಂಡ್ ದೇ ಆರ್ ವೆರಿ ವೆಲ್ ಯುನೈಟೆಡ್.